ಬೆಳಗಾವಿಯಲ್ಲಿ ಪ್ರವಾಹದ ಭೀತಿ ಒಂದು ಕಡೆಯಾದರೆ ಎಲ್ಲರಿಗೂ ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಸೂಚನೆಯನ್ನು ಕೊಡಲಾಗಿದೆ. ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸಲು ಜಿಲ್ಲಾಡಳಿತ ಸನ್ನದ್ಧವಾಗಿ ಸಿದ್ಧರಾಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ವಿಪರೀತವಾಗಿ ಮಳೆಯಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಪ್ರವಾಹ ಉಂಟಾಗಬಹುದು. ಮೈದುಂಬಿ ಹರಿತಾ ಇದೆ ಕೃಷ್ಣೆ, ಘಟ್ಟಪ್ರಭಾ, ಮಲ್ಲಪ್ರಭಾ ನದಿ, ಮಾರ್ಕಂಡೇಯ ನದಿ, ಬಳ್ಳಾರಿ ನಾಲದಲ್ಲೂ ಕೂಡ ಈಗಾಗಲೇ ನೀರಿನ ಪ್ರಮಾಣ ಏರಿಕೆ ಆಗಿದೆ. ಹಾಗೆ ಕೊಯ್ನಾ ಡ್ಯಾಂನಿಂದ ಕೃಷ್ಣೆಗೆ 1.10 ಲಕ್ಷ ಕ್ಯೂಸೆಕ್ ನೀರನ್ನು ಕೂಡ ಈಗಾಗಲೇ ಹರಿಬಿಡಲಾಗಿದೆ. ಕೃಷ್ಣಾ ತೀರದ 20ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಪ್ರವಾಹ ಎದುರಾಗಬಹುದು ಅನ್ನುವಂತಹ ಭೀತಿ ಸರ್ವೇಸಾಮಾನ್ಯವಾಗಿ ಕಾಡುತ್ತೆ. ಹಾಗಾಗಿ ಅಲ್ಲಿರುವಂತಹ ಜನತೆಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಿ ಪ್ರವಾಹ ಉಂಟಾಗಬಹುದು, ನೀವು ಈ ಜಾಗದಿಂದ ಬಿಟ್ಟು ತೊರೆಯಿರಿ, ಬೇರೆ ಜಾಗವನ್ನ ನೋಡ್ಕೊಳ್ಳಿ ಅಂತ ಹೇಳಿ. ಇಲ್ಲ ಅಂತಂದ್ರೆ ಜಿಲ್ಲಾಡಳಿತ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರ್ತಾರೆ, ಪರ್ಯಾಯ ವ್ಯವಸ್ಥೆ. ಮೈದುಂಬಿ ಹರಿತಾ ಇರೋ ಕೃಷ್ಣೆ, ಘಟ್ಟಪ್ರಭಾ, ಮಲ್ಲಪ್ರಭಾ ನದಿ, ಮಾರ್ಕಂಡೇಯ ನದಿ, ಬಳ್ಳಾರಿ ನಾಲದಲ್ಲೂ ನೀರಿನ ಪ್ರಮಾಣ ಏರಿಕೆಯಾಗಿದೆ. ಕೊಯ್ನಾ ಡ್ಯಾಂನಿಂದ ಕೃಷ್ಣೆಗೆ 1.10 ಲಕ್ಷ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ. ಡಿಸಿ ಮೊಹಮ್ಮದ್ ರೋಷನ್ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ಕೂಡ ಮಾಡಲಾಗಿದೆ ಇದ್ರ ಬಗ್ಗೆ. ಯಾಕಂತಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಒಂದು ಸಭೆಯನ್ನ ಮಾಡ್ತಾರೆ. ಎಲ್ಲೆಲ್ಲಿ ಏನೇನು ಅನಾಹುತಗಳು ಸಂಭವಿಸಬಾರದು, ಅದನ್ನು ಯಾವ ರೀತಿ ಎದುರಿಸಬೇಕು, ಯಾವ್ಯಾವ ಗ್ರಾಮಗಳಲ್ಲಿ ಪ್ರವಾಹ ಉಂಟಾಗಬಹುದು, ಅಲ್ಲಿರುವಂತಹ ಜನರನ್ನ ನಾವು ಎಲ್ಲಿಗೆ ಶಿಫ್ಟ್ ಮಾಡಿಸ್ಬೇಕು, ಅವ್ರಿಗೆ ಯಾವ ರೀತಿಯಾಗಿ ಸಪೋರ್ಟ್ಗೆ ನಿಲ್ಲಬೇಕು, ಅವ್ರಿಗೆ ಯಾವ ರೀತಿ ಸ್ಪಂದಿಸಬೇಕು ಅನ್ನುವಂತಹ ಸಭೆ ಆಗುತ್ತೆ ಮೊದಲಿಗೆ. ಯಾಕಂತಂದ್ರೆ ವಿಪರೀತವಾಗಿ ಮಳೆ ಆಗ್ತಾ ಇದೆ ಈ ಬೆಳಗಾವಿ ಭಾಗದಲ್ಲಿ. ಹೇಳಿಕೆಡಿ ಪಶ್ಚಿಮ ಘಟ್ಟ, ಈ ಮಹಾರಾಷ್ಟ್ರ ಆಗಿರಬಹುದು, ಈ ಮುಂಬೈನಲ್ಲಿ ಯಾವ ರೀತಿ ಪ್ರವಾಹ ಉಂಟಾಗಿದೆ ಅದೇ ರೀತಿ ಬೆಳಗಾವಿಯಲ್ಲೂ ಕೂಡ ಮಳೆ ಆಗ್ತಾ ಇದೆ. ಸೊ ಯಾವುದೇ ಕ್ಷಣದಲ್ಲೂ ಕೂಡ ಈಗ ಪ್ರವಾಹ ಉಂಟಾಗಬಹುದು. ಯಾಕಂತಂದ್ರೆ ಪ್ರತಿಯೊಂದು ಡ್ಯಾಮ್ಗಳಾಗಿರ್ಬೋದು, ನದಿ, ಕೆರೆ ಇವೆಲ್ಲವೂ ಕೂಡ ಈಗ ತುಂಬಿ ತುಳುಕ್ತಾ ಇದೆ. ಯಾವುದೇ ಸಂದರ್ಭದಲ್ಲೂ ಕೂಡ ನೀರು ಪೋಲಾಗಬಹುದು. ಬಹಳ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಒಂದು ಮಹತ್ವದ ಸಭೆಯನ್ನು ಕೂಡ ಮಾಡಿದ್ದಾರೆ. ಆ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ಕೂಡ ಕೈಗೊಂಡಿದ್ದಾರೆ. ಸಾಕಷ್ಟು ಗ್ರಾಮಗಳು ಮುಳುಗಿ ಹೋಗುವಂತಹ ಚಾನ್ಸಸ್ ಇರುತ್ತೆ ಒಂದು ವೇಳೆ ಏನಾದರೂ ನೀರೇನಾದರೂ ಪೋಲಾದ್ರೆ. ಆ ಹಿನ್ನೆಲೆಯಲ್ಲಿ ಅವರನ್ನ ಸುರಕ್ಷಿತ ಜಾಗಕ್ಕೆ ಕಳಿಸಬೇಕು. ಜಿಲ್ಲಾಡಳಿತದಿಂದ 397 ಪರಿಹಾರ ಕೇಂದ್ರಗಳು ಓಪನ್ ಮಾಡಿದ್ದಾರೆ ನೋಡಿ. SDRF ಮತ್ತು ಅಗ್ನಿಶಾಮಕ ತಂಡಗಳು ಮೊಕ್ಕಾಂ ಹೂಡಿದ್ದಾರೆ. 129 ಗೋಶಾಲೆ, 41 ಬೋಟ್ಗಳೊಂದಿಗೆ ಮಳೆಗೆ ಈಗಾಗಲೇ 10 ಕೆಳ ಹಂತದ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಹಿಡಕಲ್ ಜಲಾಶಯಕ್ಕೆ 21,000 ಕ್ಯೂಸೆಕ್ ಒಳಹರಿ. ನವಿಲು ತೀರ್ಥ ಜಲಾಶಯಕ್ಕೆ 4,000 ಕ್ಯೂಸೆಕ್ ನೀರು ಬಿಡಲಾಗಿದೆ. ನವಿಲು ತೀರ್ಥ ಜಲಾಶಯಕ್ಕೆ 4,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದೆ. ಒಂದು ವೇಳೆ ಏನಾದರೂ ಪ್ರವಾಹ ಉಂಟಾಗ್ಬಿಟ್ರೆ ಅಲ್ಲಿರುವಂತಹ ಜನರು ಪಾಪ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮಹತ್ವದ ಸಭೆಯನ್ನ ಮಾಡಿದ್ದಾರೆ. ಒಂದು ವೇಳೆ ಏನಾದರೂ ಪ್ರವಾಹ ಆಗಿದ್ದಲ್ಲಿ ಅವರನ್ನ ಎಲ್ಲಿಗೆ ಸ್ಥಳಾಂತರಿಸಬೇಕು ಅಂತ ಹೇಳಿ ಅವರಿಗಾಗಿ ಈಗ SDRF ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮೊಕ್ಕಾಂ ಹೂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ.